ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಗುಜರಿ ಅಂದ್ಕೊಂಡ್ಲೇ ಮೂಗು ಮುರಿಯೋರ ಸಂಖ್ಯೆನೇ ಜಾಸ್ತಿ. ಅಂದರೆ ಒಂಥರ ಸ್ಕ್ರ್ಯಾಪ್ ಅಂದ್ಕೊಳ್ಳೇ ಒಂದು ಕಟ್ಟಕಡೆಯ ಸ್ಥಿತಿ ಅನ್ನೋ ಒಂದು ಮಾತಿದೆ. ಅಂತಹ ಗುಜರಿಯಿಂದಲೇ ರೈಲ್ವೆ ಇಲಾಖೆ, ಭಾರತೀಯ ರೈಲ್ವೆ ಇಲಾಖೆ ಸಾವಿರಾರು ಕೋಟಿ ರೂಪಾಯಿ ಗಳಿಸುತ್ತೆ ಅಂತಂದರೆ ನೀವು ನಂಬ್ತೀರಾ? ಖಂಡಿತ ನೀವು ನಂಬಲೇಬೇಕು. ಯಾಕಂದರೆ ಪ್ರಸಕ್ತ ವರ್ಷದಲ್ಲಿ ಭಾರತೀಯ ರೈಲ್ವೆ ಸಾವಿರಾರು ಕೋಟಿ ಗುಜರಿಯಿಂದಲೇ ಗಳಿಸಿದೆ. ಜೊತೆಗೆ ನೈಋತ್ಯ ರೈಲ್ವೆ ವಲಯನೂ ಸಹ ನೂರಾರು ಕೋಟಿ ರೂಪಾಯಿ ಆದಾಯ ಗಳಿಸುವ ಮೂಲಕ ಅದನ್ನು ಪ್ರಯಾಣಿಕರಿಗಾಗಿ, ಅಂದರೆ ಪ್ರಯಾಣಿಕರ ಅನುಕೂಲಗಳಿಗಾಗಿ ಬಳಸ್ಕೊಳ್ಳಿಕ್ಕೆ ತೀರ್ಮಾನ ಮಾಡಿದೆ. ಎಷ್ಟೆಲ್ಲ ಗಳಿಸಿದೆ ಆದಾಯ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜನ್ನ ಫಾಲೋ ಮಾಡೋಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಭಾರತೀಯ ರೈಲ್ವೆ ಅಂದ್ಕೊಳ್ಳೇ ಅತ್ಯಂತ ಜನಸಾಮಾನ್ಯರ ಒಂದು ಸಾರಿಗೆಯ ಒಂದು ಪ್ರಮುಖ ಸಾಧನ ಅಂತ ಹೇಳ್ಬೋದು. ಯಾಕಂದರೆ ನೀವು ಬಸ್ನಲ್ಲೂ ಸಹ ಈಗ ಇತ್ತೀಚಿನ ದಿನಗಳಲ್ಲಿ ಫ್ಲೈಟ್ ಅಂದ್ಕೊಳ್ಳೇ ಖಂಡಿತ ಅದು ಶ್ರೀಮಂತರ ಒಂದು ಸಾಧನ, ಸಾರಿಗೆ ಸಾಧನ ಅಂತಲೇ ಹೇಳ್ಬೋದು. ಮತ್ತು ಬಸ್ ಸಹ ಇತ್ತೀಚಿನ ದಿನಗಳಲ್ಲಿ ದುಬಾರಿ ಆಗ್ತಾಯಿದೆ. ಡೀಸೆಲ್, ಪೆಟ್ರೋಲ್ ಇತ್ಯಾದಿಗಳ ಕಾರಣಕ್ಕಾಗಿ ರಸ್ತೆ ಸಾರಿಗೆಯೂ ಸಹ ಒಂದಷ್ಟು ದುಬಾರಿ ಆಗ್ತಾಯಿದೆ ಅಂತ ಹೇಳ್ಬೋದು. ಹಾಗಾಗಿ ಅತ್ಯಂತ ಕಡಿಮೆ ದರದಲ್ಲಿ ಸದ್ಯಕ್ಕೆ ಯಾವುದಾದ್ರೂ ಒಂದು ಪ್ರಯಾಣದ ವ್ಯವಸ್ಥೆ ಇದೆ ಅಂದರೆ ಅದು ರೈಲ್ವೆ ಸಾರಿಗೆ. ಈ ಒಂದು ರೈಲ್ವೆ ಸಾರಿಗೆನಲ್ಲಿ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಹೋದರೂ ಸಹ ಬಹಳ ಕಡಿಮೆ ದರದಲ್ಲಿನೇ ನೀವು ಪ್ರಯಾಣ ಮಾಡ್ಬೋದಾಗಿದೆ. ಮತ್ತು ಎ ಸಿ ಕೋಚ್ನಲ್ಲೂ ಸಹ ಸ್ಲೀಪರ್ ಬೋಗಿ ಇರ್ಬೋದು, ಜನರಲ್ ಬೋಗಿ ಇರ್ಬೋದು, ಮತ್ತು ಎ ಸಿ ಬೋಗಿಗಳಲ್ಲೂ ಸಹ ನೀವು ಸುಖಕರವಾದ ಪ್ರಯಾಣವನ್ನು ಕಡಿಮೆ ದರ ಕೊಟ್ಟೇ ಮಾಡ್ಬೋದು. ಮತ್ತು ಇತ್ತೀಚಿನ ದಿನಗಳಲ್ಲಿ ಒಂದು ಸ್ಪೀಡಪ್ನೂ ಆಗಿದೆ. ಮತ್ತು ವಂದೇ ಭಾರತ್ ರೈಲ್ ಇರ್ಬೋದು, ಮತ್ತು ವಂದೇ ಭಾರತ್ನಲ್ಲೂ ಸ್ಲೀಪರ್ ಕೋಚ್ಗಳು ಬಂದಿದ್ದಾವೆ. ಈ ರೀತಿ ಒಂದು ಬಹುಮುಖ ಸೇವೆಯಲ್ಲಿ ರೈಲ್ವೆ ಇಲಾಖೆ ತೊಡಗಿದೆ. ಇಂತಹ ರೈಲ್ವೆ ಇಲಾಖೆಗೆ ಸ್ಕ್ರ್ಯಾಪ್ನಿಂದಲೇ ಸಾಕಷ್ಟು ಆದಾಯ ಬರ್ತಿದೆ ಅಂತ ಬಹಳಷ್ಟು ಜನರಿಗೆ ಗೊತ್ತೇ ಇಲ್ಲ. ಆದರೆ 2025-26ನೇ ಸಾಲಿನಲ್ಲಿ ನಾವು ಒಂದು ಅಂಕಿಅಂಶಗಳನ್ನ ತೆಗೆದುಕೊಳ್ಳೋದಾದರೆ ಭಾರತೀಯ ರೈಲ್ವೆಗೆ ಏನಂದರೆ 6,813 ಕೋಟಿ ರೂಪಾಯಿ ಬರೀ ಗುಜರಿ ಸಾಮಾನು ಮಾರಾಟದಿಂದ ಬಂದಿದೆ ಭಾರತೀಯ ರೈಲ್ವೆ, ಅಂದರೆ ಇಡೀ ಇಂಡಿಯಾದಲ್ಲಿ. ಇನ್ನು ನೈಋತ್ಯ ರೈಲ್ವೆ ವಿಚಾರಕ್ಕೆ ಬಂದರೆ, ನೈಋತ್ಯ ರೈಲ್ವೆದಲ್ಲೂ ಸಹ 155 ಕೋಟಿ 80 ಲಕ್ಷ ರೂಪಾಯಿ ಆದಾಯವನ್ನು ಬರೀ ಗುಜರಿ ಸಾಮಾನುಗಳ ಮಾರಾಟದಿಂದ ಒಂದು ನೈಋತ್ಯ ರೈಲ್ವೆ ಪಡೆದುಕೊಂಡಿದೆ. ಒಂದು ರೀತಿಯಲ್ಲಿ ಪ್ರತಿ ವರ್ಷವೂ ಸಹ ಗುಜರಿ ಸಾಮಾನುಗಳನ್ನ ಮಾರೋದು ಇಲ್ಲಿ ಒಂದು ಸಹಜ ಪ್ರಕ್ರಿಯೆ. ಆದರೆ ಈ ಪ್ರಸಕ್ತ ವರ್ಷದಲ್ಲಿ ಏನಂದರೆ ಭಾರತೀಯ ರೈಲ್ವೆನೂ ಸಹ ಗುಜರಿ ಸಾಮಾನು ಮಾರಾಟದಲ್ಲಿ ಗುರಿ ಮೀರಿದ ಸಾಧನೆ ಮಾಡಿದೆ. ಜೊತೆಗೆ ನೈಋತ್ಯ ರೈಲ್ವೆ ವಲಯದಲ್ಲೂ ಸಹ ಗುರಿ ಮೀರಿದ ಒಂದು ಸಾಧನೆಯಾಗಿದೆ. ಮತ್ತು ಬರೀ ಗುಜರಿ ಸಾಮಾನಲ್ಲಷ್ಟೇ ಬರೀ ಗುರಿ ಮೀರಿಲ್ಲ ಇವರು, ವಾರ್ಷಿಕ ಆದಾಯ ಗಳಿಕೆಯಲ್ಲೂ ಸಹ ಅವರ ಟಾರ್ಗೆಟ್ ಏನಿತ್ತು ಆ ಟಾರ್ಗೆಟ್ಗಿಂತ ಜಾಸ್ತಿನೇ ರೀಚ್ ಆಗುವಂಥ ಕೆಲಸವನ್ನು ನೈಋತ್ಯ ರೈಲ್ವೆ ಮಾಡಿದೆ. ಹಾಗಾಗಿ ಎಲ್ಲ ಒಂದು ಕಡೆ ಬೇರೆ ರೈಲ್ವೆ ವಲಯಗಳಿಗೆ ಕಂಪೇರ್ ಮಾಡಿದಂಥ ಸಂದರ್ಭದಲ್ಲಿ ನೈಋತ್ಯ ರೈಲ್ವೆ ವಲಯ ಹೆಚ್ಚು ಆದಾಯ ಗಳಿಕೆ ಮಾಡುವ ಮೂಲಕ ಗಮನ ಸೆಳೆದಿದೆ. ಅಂದರೆ ಒಂದು ರೈಲ್ವೆ ಪ್ರಯಾಣಿಕರ ಒಂದು ರೈಲುಗಳ ಮೂಲಕವೂ ಸಹ ಹೆಚ್ಚಿನ ಆದಾಯ ಗಳಿಸಿದೆ. ಜೊತೆಗೆ ಮುಖ್ಯವಾಗಿ ಏನಂದರೆ ಸರಕು ಸಾಗಾಟದಲ್ಲಿ ಹೆಚ್ಚಿನ ಆದಾಯ ಗಳಿಸುವ ಮೂಲಕ ಹೆಚ್ಚಿನ ಈ ರೈಲ್ವೆ ಇಲಾಖೆಗೆ ಹೆಚ್ಚಿನ ಆದಾಯ ತರುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು. ಈ ಭಾಗದಲ್ಲಿ ಮೈನ್ಸ್ ಇರ್ಬೋದು, ಬೇರೆ ಬೇರೆ ಸಿಮೆಂಟ್ ಇರ್ಬೋದು ಇತ್ಯಾದಿಗಳ ಒಂದು ಸರಕು ಸಾಗಾಟಗಳ ಮತ್ತು ದವಸ ಧಾನ್ಯಗಳ ಸಾಗಾಟಗಳ ಕಾರಣದಿಂದಾಗಿ ಹೆಚ್ಚಿನ ಆದಾಯ ಗಳಿಸಲು ಸಾಧ್ಯವಾಗಿದೆ. ಇದರ ಜೊತೆಗೆ ಅಂದರೆ ಈ ಒಂದು ಸರಕು ಸಾಗಾಟ ಮತ್ತು ಪ್ರಯಾಣಿಕರ ಒಂದು ರೈಲುಗಳ ಮೂಲಕ ಆದಾಯ ಗಳಿಸೋದಲ್ಲದೇ ಸರಕು ಗುಜರಿ ಸಾಮಾನುಗಳ ಮಾರಾಟದಲ್ಲೂ ಸಹ ಒಂದು ದಾಖಲೆ ಮಾಡಿದೆ ಅಂತ ಹೇಳ್ಬೋದು. ನೂರಾರು ಕೋಟಿ ರೂಪಾಯಿ ಆದಾಯವನ್ನು ನೈಋತ್ಯ ರೈಲ್ವೆ ಗಳಿಸಿದೆ. ಈ ಲೊಕೋಮೋಟಿವ್ ಇರ್ಬೋದು, ಮತ್ತು ವ್ಯಾಗನ್ಗಳಿರ್ಬೋದು, ಮತ್ತು ಕೋಚ್ಗಳು, ಅಂದರೆ ಟ್ರೈನ್ದೇನು ಕೋಚ್ಗಳಿರ್ತವೆ ಆ ಕೋಚ್ಗಳನ್ನು ಸಹ, ಅಂದರೆ ಅನುಪಯುಕ್ತವಾದಂತಹ ಕೋಚ್ಗಳನ್ನು ಸಹ ಮಾರಾಟ ಮಾಡಲಾಗಿದೆ. ಮತ್ತು ಈ ಹಳಿಗಳಿರ್ತವೆ ಅಲ್ಲೇನೋ ವೇಸ್ಟ್ ಅಂತ ಅಂದರೆ ಸದ್ಯಕ್ಕೆ ಉಪಯೋಗಕ್ಕೆ ಬರಲ್ಲ ಅನ್ನೋ ಒಂದು ಹಿನ್ನೆಲೆ ಆ ರೀತಿಯ ಒಂದು ಸ್ಥಿತಿಯಲ್ಲಿ ಇರ್ತವೋ ಅಂಥವುಗಳನ್ನು ಸಹ ಮಾರಾಟ ಮಾಡುವಂಥ ಪ್ರಕ್ರಿಯೆ ನಡೆದಿದೆ. ಅಂದರೆ 155.80 ಕೋಟಿ ರೂಪಾಯಿಗಳಷ್ಟು ಒಂದು ಆದಾಯವನ್ನು ಈ ಥರದ ಒಂದು ಗುಜರಿ ಸಾಮಾನುಗಳ ಮಾರಾಟದಿಂದಲೇ ಪಡೆದುಕೊಳ್ಳಲಾಗಿದೆ. ಈ ಒಂದು ಹಣ, ಅಂದರೆ ದೊಡ್ಡ ಮಟ್ಟದ ಹಣ ಇಲ್ಲಿ ನೈಋತ್ಯ ರೈಲ್ವೆಗೂ ಒಳ್ಳೆಯ ಒಂದು ಮೊತ್ತವನ್ನು ಬಂದಿದೆ. ಜೊತೆಗೆ ಭಾರತೀಯ ರೈಲ್ವೆಗೂ ಸಹ ಇದು ಒಳ್ಳೆಯ ಆದಾಯಕ್ಕೂ ನಿರೀಕ್ಷೆಗೂ ಮೀರಿ ಆದಾಯ ಹೆಚ್ಚು ಬಂದಿದೆ ಅಂತ ಹೇಳ್ಬೋದು. ನಮ್ಮಲ್ಲಿ ಸ್ಟೋರ್ಸ್ ಡಿಪಾರ್ಟ್ಮೆಂಟ್ ಇದೆ. ಈ ಸ್ಟೋರ್ಸ್ ಡಿಪಾರ್ಟ್ಮೆಂಟ್ದವರು ಸ್ಕ್ರ್ಯಾಪ್ ಸೇಲ್ಸ್ ಅಂತ ಮಾಡ್ತೀವಿ. ಅಂದರೆ ಯಾವುದು ಹಳೆ ಕಬ್ಬಣ ಇರುತ್ತೆ ಅದನ್ನು ನಾವು ಸೇಲ್ಸ್ ಮಾಡಿ ಅದರಿಂದ ನಾವು ತೊಗೊತೀವಿ. ಫಾರ್ ಎಕ್ಸಾಂಪಲ್ ಓಲ್ಡ್ ಕೋಚಸ್ ಆಗಿರ್ಬೋದು, ಓಲ್ಡ್ ಲೋಕೋಸ್ ಆಗಿರ್ಬೋದು, ಓಲ್ಡ್ ಎನಿ ರಿಲೀಸ್ಡ್ ಮೆಟೀರಿಯಲ್ ಆಗಿರ್ಬೋದು, ಅದರಿಂದ ನಾವು ಎಲ್ಲ ಸೇಲ್ ಮಾಡಿ ಲಾಸ್ಟ್ 25-26 156 ಕೋಟಿನ ನಾವು ಸಂಪಾದನೆ ಮಾಡಿದ್ದೀವಿ.
ಸೊ ದಟ್ ಈಸ್ ಲೈಕ್ ಇಟ್ ಈಸ್ ಒನ್ ಆಫ್ ದ ಹೈಯೆಸ್ಟ್ ಆಫ್ ಅವರ್ SWR. ಇದರಲ್ಲಿ ಆಲ್ಮೋಸ್ಟ್ ಒಂದು ಲೋಕೋ ಕೂಡ ಸೇಲ್ ಆಗಿದೆ, ಅದು 1.5 ಕೋಟಿಗೆ ಸೇಲ್ ಆಗಿದೆ. ಪ್ಲಸ್ 49 ವ್ಯಾಗನ್ಸು ಪ್ಲಸ್ 81 ಕೋಚಸ್ನ ನಾವು ಲಾಸ್ಟ್ ಇಯರಲ್ಲಿ ಸೇಲ್ ಮಾಡಿದ್ವಿ. ವ್ಯಾಗನ್ಸ್ ಆರ್ ಯೂಸ್ಡ್ ಫಾರ್ ಗೂಡ್ಸ್ಗೆ, ಮತ್ತು ಇದು 81 ಕೋಚಸ್ ಪ್ಯಾಸೆಂಜರ್ದು. ಸೊ ಜನ ಅದನ್ನು ತೊಗೊಂಡ್ಬಿಟ್ಟು ಇವನ್ ಏನು ಕೋಚ್ ರೆಸ್ಟೋರೆಂಟ್ ಕೂಡ ಆಗಿ ಬಳಕೆ ಮಾಡ್ಕೊತಾ ಇದ್ದಾರೆ. ಈ ಹಣವನ್ನು ಪ್ರಯಾಣಿಕರ ಒಂದು ಕಲ್ಯಾಣಕ್ಕಾಗಿ ವಿನಿಯೋಗ ಮಾಡ್ತೀವಿ ಅಂತೇಳಿ ರೈಲ್ವೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಏನು ಈಗ ಸಾಕಷ್ಟು ಡೆವಲಪ್ಮೆಂಟ್ಸ್ ವರ್ಕ್ ಇರ್ತವೆ, ಜೊತೆಗೆ ಇನ್ನು ಪ್ರಯಾಣಿಕರಿಗೆ ಏನು ಅನುಕೂಲಗಳನ್ನ ಮಾಡಿಕೊಡೋ ನಿಟ್ಟಿನಲ್ಲಿ ಇಂತಹ ಇದರಿಂದ ಬಂದಂಥ ಗುಜರಿಯಿಂದ ಬಂದಂಥ ಹಣವನ್ನು ಅಲ್ಲಿ ವಿನಿಯೋಗ ಮಾಡೋದಾಗಿ ರೈಲ್ವೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಅದೇನೇ ಇರಲಿ, ಏನು ಗುಜರಿ ಅಂತೇಳಿ ನಾವೇನು ಭಾಳ ನಿರ್ಲಕ್ಷ್ಯ ವಹಿಸ್ತೀವಿ, ನಿರ್ಲಕ್ಷ್ಯದಿಂದ ನೋಡ್ತೀವಿ, ಅಂತಹ ಗುಜರಿಯಿಂದಲೂ ಸಹ ಸಾವಿರಾರು ಕೋಟಿ ರೂಪಾಯಿ ಆದಾಯ ಅಂತೂ ಬರ್ತಾ ಇದೆ. ಅದೇ ಒಂದು ಗುಜರಿ ಸಾಮಾನಿಂದ ಬಂದಂತಹ ಆದಾಯದಿಂದಲೇ ರೈಲ್ವೆ ಪ್ರಯಾಣಿಕರಿಗೂ ಸಹ ಹೆಚ್ಚಿನ ಅನುಕೂಲಗಳು ಮಾಡಿಕೊಳ್ಳಿಕ್ಕೆ ರೈಲ್ವೆ ಇಲಾಖೆ ಮುಂದಾಗಿದೆ. ಹಾಗಾಗಿ ಈ ರೀತಿಯ ಒಂದು ಆದಾಯದ ಮೂಲಕವೂ ಸಹ ಪ್ರಯಾಣಿಕರ ಒಂದು ಕಲ್ಯಾಣ ಆಗಲಿ ಅಂತೇಳಿ ನಾವು ಸಹ ಬಯಸೋಣ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.